ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್. ಅಮಾವಾಸ್ಯೆಯ ದಿನ ಯಾವ 3 ವಸ್ತುಗಳನ್ನು ಮನೆಗೆ ತರಬಾರ್ದು? ಈ ರೀತಿ ಏನಾದರೂ ತಗೊಂಬಂದರೆ ಶನಿ ದೇವರ ಕೋಪಕ್ಕೆ ಕೂಡ ಗುರಿ ಹಾಕ್ತೀರಾ. ಇನ್ನು ಲಕ್ಷ್ಮೀ ದೇವಿ ಮನೆ ಬಿಟ್ಟು ಶಾಶ್ವತವಾಗಿ ಹೊರ ಹೋಗ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ಅಮಾವಾಸ್ಯೆಯ ದಿನ ಯಾವ ವಸ್ತುಗಳನ್ನು ತರಬಾರ್ದು, ಅಮಾವಾಸ್ಯೆ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ, ಎಷ್ಟು ಗಂಟೆಗೆ ಮುಕ್ತಾಯ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿ ಬುಧವಾರ ಜೂನ್ 5ನೇ ತಾರೀಕು ಸಂಜೆ 7:55 ಪ್ರಾರಂಭ ಆಗುತ್ತೆ. ಹಾಗೆಯೇ ಜೂನ್ 6ನೇ ತಾರೀಕು ಗುರುವಾರ ನಮಗೆ ಸಂಜೆ 6:07 ಕೊನೆಗೊಳ್ಳುತ್ತೆ. ಹಾಗಾಗಿ ಸೂರ್ಯೋದಯದ ಗಣನೆಗೆ ತಗೊಂಡು ನಾವು ನಾಳೆ ಗುರುವಾರ ಅಮಾವಾಸ್ಯೆಯ ಪೂಜೆಯನ್ನ ಮಾಡ್ಕೊಬೇಕಾಗತ್ತೆ. ನಮ್ಮ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆ, ಪೂರ್ಣಿಮೆ, ದ್ವಾದಶಿ, ತ್ರಯೋದಶಿ ಮತ್ತು ಏಕಾದಶಿ ದಿನಗಳನ್ನು ಪ್ರಮುಖವೆಂದು ನಾವು ಪರಿಗಣಿಸ್ತೀರಿ. ಇನ್ನು ನಾವು ಅಮಾವಾಸ್ಯೆಯ ನಿಯಮಗಳನ್ನು ತಿಳಿಸೋದಾದರೆ, ಅಮಾವಾಸ್ಯೆ ಎಂದು ಮುಖ್ಯವಾಗಿ ಪಿತೃಗಳಿಗೆ ಮೀಸಲಾಗಿರ್ತೀರಿ. ಈ ದಿನ ಅಮಾವಾಸ್ಯೆಯ ದಿನ ಆದಷ್ಟು ನೀವು ಪಿತೃಗಳಿಗೆ ತರ್ಪಣ ಬಿಡೋದಾಗಲಿ ಅಥವಾ ನದಿಗಳ ಹತ್ರ ಹೋಗಿ ನೀವು ಅಲ್ಲೂ ಕೂಡ ತರ್ಪಣ ಬಿಡ್ಬೋದು. ಇನ್ನು ಆದಷ್ಟು ಈ ದಿನ ಕಾಗೆಗಳಿಗೆ ನೀವು ಊಟ ಹಾಕಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ಅಮಾವಾಸ್ಯೆಯ ದಿನ ನಾವು ಯಾವ ಒಂದು ವಸ್ತುವನ್ನು ಮನೆಗೆ ತರಬಾರ್ದು ಅನ್ನೋದಾದರೆ, ಮೊದಲನೇದಾಗಿ ಪೊರಕೆ ಸ್ನೇಹಿತರೆ. ಪೊರಕೆಯನ್ನು ಯಾವುದೇ ಕಾರಣಕ್ಕೂ ಅಮಾವಾಸ್ಯೆಯ ದಿನ ನೀವು ಮನೆಗೆ ತಗೊಂಬರಬಾರ್ದು. ಈ ರೀತಿಯಾಗಿ ಏನಾದರೂ ತಗೊಂಬಂದ್ರಿ ಅಂದರೆ ಲಕ್ಷ್ಮೀ ದೇವಿ ಕಿರಿಕಿರಿಯನ್ನು ಅನುಭವಿಸ್ತಾಳೆ. ಇನ್ನು ಅಮಾವಾಸ್ಯೆಯಿಂದ ಪೊರಕೆಯನ್ನು ತರೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಕೂಡ ಹೆಚ್ಚಾಗುತ್ತೆ. ವಿನಾಕಾರಣ ಹಣವನ್ನು ಖರ್ಚು ಮಾಡುವ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಅನಗತ್ಯ ವಸ್ತುಗಳ ಖರೀದಿಯಲ್ಲಿ ಹಣವನ್ನು ವ್ಯಯ ಮಾಡಬೇಕಾಗತ್ತೆ ಹಾಗೂ ಆರೋಗ್ಯದ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಹಣವನ್ನು ಭರಿಸಬೇಕಾಗತ್ತೆ. ಆದ್ದರಿಂದ ಅಮಾವಾಸ್ಯೆಯ ದಿನ ನೀವು ಯಾವುದೇ ಕಾರಣಕ್ಕೂ ನೀವು ಪೊರಕೆಯನ್ನು ತರಬಾರ್ದು. ಅದು ತೆಂಗಿನ ಪೊರಕೆ ಆಗ್ಬೋದು ಅಥವಾ ಕಡ್ಡಿ ಪೊರಕೆ ಆಗ್ಬೋದು. ಯಾವುದೇ ಒಂದು ಪೊರಕೆ ಆದರೂ ನೀವು ಅಮಾವಾಸ್ಯೆಯ ದಿನ ಯಾವುದೇ ಕಾರಣಕ್ಕೂ ಪೊರಕೆಯನ್ನು ತರಬಾರ್ದು. ಎರಡನೇ ವಸ್ತು ಯಾವುದು ಅನ್ನೋದಾದರೆ ಗೋಧಿ ಅಥವಾ ಗೋಧಿ ಹಿಟ್ಟು. ಎರಡರಲ್ಲಿ ಯಾವುದಾದ್ರೂ ಪರವಾಗಿಲ್ಲ ಸ್ನೇಹಿತರೆ, ಎರಡನ್ನು ನೀವು ತರಬಾರ್ದು. ಗೋಧಿನೂ ತರಬಾರ್ದು, ಹಾಗೆಯೇ ಗೋಧಿ ಹಿಟ್ಟನ್ನು ಕೂಡ ತರಬಾರ್ದು. ಹಾಗಾಗಿ ಅಮಾವಾಸ್ಯೆಯ ದಿನ ನೀವು ಏನಾದರೂ ಅಪ್ಪಿ ತಪ್ಪಿ ಗೋಧಿ ತರೋದಾಗಲಿ ಅಥವಾ ಗೋಧಿ ಹಿಟ್ಟನ್ನು ತಂದರೆ ನಿಮ್ಮ ಪಿತೃಗಳು ನಿಮ್ಮ ಮೇಲೆ ಕೋಪಗೊಳ್ತಾರೆ. ಪಿತೃ ದೋಷ ಅನ್ನೋದು ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ. ಮನೆಯಲ್ಲಿ ಮದುವೆಗಳು ಆಗ್ತಾ ಇರಲ್ಲ ಅಥವಾ ಸಂತಾನ ಭಾಗ್ಯ ಇಲ್ಲ ಅಂತ ಹೇಳ್ತಾ ಇರ್ತಾರೆ ನೋಡಿ, ಪಿತೃ ದೋಷ ಇದೆ ಅಂತ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಅಮಾವಾಸ್ಯೆಯ ದಿನಗಳಲ್ಲಿ ಗೋಧಿಯನ್ನು ತರೋದಾಗಲಿ ಅಥವಾ ಗೋಧಿ ಹಿಟ್ಟನ್ನು ತರುವುದನ್ನು ಇದು ನಿಷೇಧಿಸಿದೆ. ಹಾಗಾಗಿ ಅಮಾವಾಸ್ಯೆಯ ದಿನ ಅಪ್ಪಿ ತಪ್ಪಿ ಕೂಡ ನೀವು ಈ ವಸ್ತುವನ್ನು ತರಬಾರ್ದು. ಮೂರನೇ ವಸ್ತು ಯಾವುದು ಅನ್ನೋದಾದರೆ ಎಣ್ಣೆ. ಅಮಾವಾಸ್ಯೆಯ ದಿನ ಯಾವುದೇ ಕಾರಣಕ್ಕೂ ಎಣ್ಣೆಯನ್ನು ತಲೆಗೆ ಹಚ್ಕೊಳ್ಳೋದಾಗಲಿ ಅಥವಾ ಮೈ ಕೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡೋದಾಗಲಿ ಈ ರೀತಿಯಾಗಿ ಮಾಡಬಾರ್ದು. ಆ ದಿನ ಆದಷ್ಟು ನೀವು ಎಣ್ಣೆಯನ್ನು ಖರೀದಿ ಕೂಡ ಮಾಡಬಾರ್ದು. ಇನ್ನು ಎಣ್ಣೆಯನ್ನು ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾರಾದರೂ ಬಡವರಿಗೆ, ನಿರ್ಗತಿಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಯಿಂದ ದಾನ ಮಾಡ್ಬೋದು. ಇನ್ನು ಎಳ್ಳೆಣ್ಣೆಯನ್ನು ನೀವು ತೈಲಾಭಿಷೇಕಕ್ಕೆ ಶನಿ ಮಹಾತ್ಮನ ದೇವಸ್ಥಾನಕ್ಕಾಗಲಿ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ನೀವು ತೈಲಾಭಿಷೇಕಕ್ಕಾಗ್ಬೋದು ಅಥವಾ ಒಂದು ಅರ್ಧ kg 1 kg ತೊಗೊಂಡೋಗಿ ಹಾಗೇ ಕೊಟ್ಟರು ನಿಮಗೆ 7.5 ಪ್ರಭಾವ ಕಡಿಮೆ ಆಗುತ್ತೆ. ಶನಿ ದೋಷ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಅಮಾವಾಸ್ಯೆಯ ತಿಥಿಯನ್ನು ಪಿತೃಕರ್ಮಕ್ಕೆ ಸಂಬಂಧಿಸಿದ ತಿಥಿ ಎಂದು ಪರಿಗಣಿಸಲಾಗುತ್ತೆ. ಆದ್ದರಿಂದ ಅಮಾವಾಸ್ಯೆಯ ದಿನ ಪಿತೃಪೂಜೆಗೆ ಸಾಮಗ್ರಿಗಳನ್ನು ತರಬಹುದೇ ಹೊರತು ದೇವರನ್ನು ಪೂಜಿಸಲು ಸಾಮಗ್ರಿಗಳನ್ನು ತರಬಾರ್ದು. ಅಮಾವಾಸ್ಯೆಯ ದಿನದಂದು ಪಿತೃ ಕಾರ್ಯಗಳಿಗೆ ವಸ್ತುಗಳನ್ನು ತಂದು ದಾನ ಮಾಡೋದ್ರಿಂದ ಅತ್ಯಂತ ಶುಭಕರ ಅಂತಲೇ ಹೇಳ್ಬೋದು. ಅಮಾವಾಸ್ಯೆ ಮತ್ತು ಪೂರ್ಣಿಮೆ ದಿನಗಳಲ್ಲಿ ಪಿತೃ ಮತ್ತು ದೇವರ ಕಾರ್ಯಗಳೊಂದಿಗೆ ನೀವು ಮಾನ್ಯತೆಯನ್ನು ಕೂಡ ಹೊಂದಿದೆ. ಆದ್ದರಿಂದ ಈ ದಿನದಲ್ಲಿ ನೀವು ಮಾಂಸಾಹಾರ ಸೇವನೆಯಿಂದ ದೂರ ಇರಬೇಕಾಗತ್ತೆ. ಇನ್ನು ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖ ಕೂಡ ಮಾಡಿದೆ. ಅಮಾವಾಸ್ಯೆಯೆಂದು ಭಗವಾನ್ ಶನಿಯೊಂದಿಗೆ ಸಂಬಂಧವನ್ನು ಹೊಂದಿರೋದ್ರಿಂದ ಈ ದಿನ ನೀವು ಮಾಂಸಾಹಾರವನ್ನು, ಮದ್ಯವನ್ನು ಸೇವನೆ ಮಾಡಬಾರ್ದು. ಏನಾದರೂ ಅಪ್ಪಿ ತಪ್ಪಿ ನೀವು ಮದ್ಯ ಸೇವನೆ ಮಾಡೋದಾಗಲಿ ಅಥವಾ ಮಾಂಸಾಹಾರವನ್ನು ಸೇವನೆ ಮಾಡೋದಾಗಲಿ ಈ ರೀತಿಯಾಗಿ ಮಾಡಿದ್ರೆ ಶನಿ ದೇವರ ದುಷ್ಪರಿಣಾಮವನ್ನು ಅನುಭವಿಸ್ಬೇಕಾಗತ್ತೆ. ಇದರಿಂದ ಶನಿಯೊಂದಿಗೆ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ದಿನ ನೀವು ಮಾಂಸಾಹಾರವನ್ನು ಸೇವನೆ ಮಾಡೋದು, ಮದ್ಯ ಸೇವನೆ ಮಾಡೋದು ಈ ರೀತಿಯಾಗಿ ಮಾಡೋಕ್ಕೆ ಹೋಗ್ಬೇಡಿ. ಅದರಲ್ಲೂ ಈ ಸಾರಿ ನಮಗೆ ಶನಿ ಜಯಂತಿ ಇದೆ. ಶನಿ ಜಯಂತಿ ದಿನ ಅಪ್ಪಿ ತಪ್ಪಿಯೂ ನೀವು ಈ ಕೆಲಸಗಳನ್ನು ಮಾಡಬೇಡಿ. ಇನ್ನು
ಇನ್ನು ಅಮಾವಾಸ್ಯೆಯ ದಿನದಂದು ಹೊಸ ವಸ್ತುಗಳನ್ನು ಮನೆಗೆ ತರುವುದು ಕೂಡ ಅತ್ಯಂತ ಅಶುಭ ಅಂತಲೇ ಹೇಳ್ಬೋದು. ಯಾವ ವಸ್ತುಗಳು ಮನೆಗೆ ತರಬಾರ್ದು ಅನ್ನೋದಾದರೆ, ವಾಹನಗಳನ್ನು ನೀವು ಹೊಸ ವಾಹನವನ್ನು ಖರೀದಿ ಮಾಡೋದಾಗಲಿ ಅಥವಾ ಹೊಸ ವಾಹನವನ್ನು ಪೂಜೆ ಮಾಡಿಸಿ ಮನೆಗೆ ಬರೋದಾಗಲಿ ಅಮಾವಾಸ್ಯೆಯ ದಿನ ಮಾಡಬಾರ್ದು. ಇನ್ನು ಬಟ್ಟೆಗಳನ್ನು ಕೂಡ ನೀವು ಆ ದಿನ ಹೊಸ ಬಟ್ಟೆಗಳನ್ನು ಕೂಡ ಧರಿಸಬಾರ್ದು. ಯಾಕೆಂದರೆ ಅಮಾವಾಸ್ಯೆಯನ್ನು ಕತ್ತಲು ಎಂದು ನಾವು ಪರಿಗಣಿಸೋದ್ರಿಂದ ಈ ದಿನ ಹೊಸ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ನೀವು ಖರೀದಿ ಮಾಡಬಾರ್ದು. ಇನ್ನು ಅಮಾವಾಸ್ಯೆಯ ದಿನ ಶನಿ ದೇವರಿಗೆ ಸಂಬಂಧಪಟ್ಟ ಕಬ್ಬಿಣದ ವಸ್ತುಗಳು, ಯಾವುದೇ ಕಾರಣಕ್ಕೂ ನೀವು ಕಬ್ಬಿಣದ ವಸ್ತುಗಳನ್ನು ಮನೆಗೆ ತರಬಾರ್ದು. ಇನ್ನು ಅಮಾವಾಸ್ಯೆಯ ದಿನ ಪುರುಷ ಮತ್ತು ಮಹಿಳೆ ದೈಹಿಕ ಸಂಬಂಧವನ್ನು ಬೆಳೆಸಬಾರ್ದು. ಗರುಡ ಪುರಾಣದ ಪ್ರಕಾರ ಅಮಾವಾಸ್ಯೆಯ ದಿನದಂದು ಜನಿಸಿದ ಮಗು ಜೀವನದಲ್ಲಿ ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಅಮಾವಾಸ್ಯೆಯ ದಿನಗಳಲ್ಲಿ ದೈಹಿಕ ಸಂಬಂಧವನ್ನು ಹೊಂದಬೇಡಿ. ನೋಡಿದ್ರಲ್ಲ ಸ್ನೇಹಿತರೆ, ನಾಳೆ ನಮಗೆ ಅಮಾವಾಸ್ಯೆ ಇದೆ. ಹಾಗಾಗಿ ನಾಳೆ ದಿನ ನೀವು ಬೆಳಗ್ಗೆ ಬೇಗ ಎದ್ದು ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದು ನೀವು ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈ ದಿನ ನೀವು ಪೂಜೆ ಮಾಡಬೇಕಾಗತ್ತೆ. ಆದಷ್ಟು ನೀವು ನಾಳೆ ದಿನ ನೀವು ಶನೇಶ್ವರ ಸ್ವಾಮಿಗೆ ತೈಲಾಭಿಷೇಕವನ್ನು ಕೊಡೋದಾಗಲಿ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ವೀಳ್ಯದೆಲೆ ಕೊಡೋದು ಅಥವಾ ಎಳ್ಳೆಣ್ಣೆಯನ್ನು ಕೊಟ್ಟರೆ ತುಂಬಾ ಒಳ್ಳೆಯದಾಗತ್ತೆ. ಪೂಜೆ ಮಾಡೋ ಸಮಯದಲ್ಲಿ ನೀವು ಹನುಮಾನ್ ಚಾಲಿಸ್ ಪಠಣೆ ಮಾಡೋದಾಗಲಿ ಅಥವಾ ಓಂ ಶಂ ಶನೇಶ್ವರಾಯ ನಮಃ ಅಂತ ನೀವು ಈ ಮಂತ್ರವನ್ನು ಹೇಳ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಹಾಗಾಗಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.